ದಯಾಘನ ಗವಿಸಿದ್ದೇಶನನ್ನ, ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ 2025ರ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಈ ಲಕ್ಷಾಂತರ ಜನಸ್ತೋಮ ತಾವೆಲ್ಲ ಗವಿಸಿದ್ದೇಶನ ಪ್ರತಿರೂಪರೆಂದೇ ತಮಗೆಲ್ಲ ನಮಸ್ಕರಿಸುತ್ತಾ, ಈ ವರ್ಷದ ಜಾತ್ರಾ ಉದ್ಘಾಟನೆಗೆ ಒಬ್ಬ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ. ಈ ನಾಡು ಕಂಡಂತ ಬಹುದೊಡ್ಡ ಹಿಂದೂಸ್ಥಾನಿ ಸಂಗೀತದ ವಿದ್ವಾಂಸರು. ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ. ನಿಮಗೆ ಆಶ್ಚರ್ಯ, ಶಾಲೆ ಇಲ್ಲದ ಹಳ್ಳಿಯಲ್ಲಿ ಇಕೋ ಮಾಡಬೇಡ, ಇಕೋ ಕೊಡ್ಬೇಡ, ಅದು ಸೌಂಡ್ ಇಕೋ ತೆಗಿ ಅಂತ. ಅವರು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ. ಅವರು ಹುಟ್ಟಿದ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ. ಶಾಲೆಯೇ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು 3 ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿವೆ. ಎಂ ವೆಂಕಟೇಶ್ ಕುಮಾರ್ ಅವರಿಗೆ. ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಅವರ ಮಾಮ ಮತ್ತು ಒಬ್ಬ ಸಂಗೀತ ಕಲಾವಿದರು ಅವರನ್ನ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಎಷ್ಟು ಬಡತನ ಅಂದ್ರೆ, ಪುಟ್ಟರಾಜ ಗವಾಯಿಗಳು ಅವನಿಗೆ ಕುಂದರಿಸಿ ಒಂದು ಹಾಡು ಹಾಡಿಸಿ, ನಮ್ಮ ಮಠದಾಗ ಬಿಟ್ಟು ಹೋಗಂಗಿಲ್ಲ, ನೀವು ಕಲಿತ್ರ 12 ವರ್ಷ ಸಂಗೀತ ಕಲಿಬೇಕಂತ ಹೇಳಿದ್ರಂತ. ಅವ್ರು 12 ವರ್ಷಕ್ಕೆ ನೀವು ಮಠಕ್ಕೆ ನಮ್ಮ ಪುಣ್ಯಾಶ್ರಮಕ್ಕೆ ಒಂದು 100 ರೂಪಾಯಿ ಕೊಡ್ಬೇಕಂತ ಪುಟ್ಟರಾಜ ಗವಾಯಿಗಳು ಕೇಳಿದ್ರಂತ. ಅವ್ರ ತಂದೆ ತಾಯಿ ಹತ್ರ ಅವ್ರಿಗೆ ಕೊಡ್ಲಿಕ್ಕೆ 12 ವರ್ಷಕ್ಕೆ 100 ರೂಪಾಯಿ ಇರಲಿಲ್ಲ. ಕೊನೆಗೆ ಪುಣ್ಯಾಶ್ರಮಕ್ಕೆ 65 ರೂಪಾಯಿ ಕೊಟ್ಟು 12 ವರ್ಷ ಪುಟ್ಟರಾಜ ಗವಾಯಿಗಳ ಹತ್ರ ಅಧ್ಯಯನ ಮಾಡಿದ್ರು ಅವ್ರು.